ಈ ಮಲ್ಲಿಗೆ ಹೂವು ಗಿಡನ ಕಿತ್ತಿ ಬಿಸಾಕೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಅದರಲ್ಲೇ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅಲ್ವಾ. ನಾವು ಬೆಳೆಸಿರೋ ಗಿಡದಲ್ಲಿ ಹಣ್ಣು ಕಾಯಿ ಅಥವಾ ಈ ಥರ ಹೂವು ಬಿಟ್ಟರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಇದು ನಮ್ಮ ಮನೆ ಥರ ಮಿನಿ ಗಾರ್ಡನ್. ಇದನ್ನೆಲ್ಲ ನಾನು ನೋಡಿ ಪಪ್ಪಾಯ ಬೀಜ ಹಾಕಿದ್ದೆ ನಾನು ಪ್ರೆಗ್ನೆಂಟ್ ಇದ್ದಾಗ, ಅದು ಮರನೇ ಬೆಳ್ಕೊಂಡು ಬಂದಿದೆ. ಇದು ಬಿರಿಯಾನಿ ಎಲೆ, ಯಾರಿಗಾದ್ರೂ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ಈ ಗಿಡದಲ್ಲಿ ಬಿಟ್ಟಿರೋ ಹೂವು ನೋಡಿ ಎಷ್ಟು ಉದ್ದಾಗಿತ್ತು. ಸೊ ನೆಕ್ಸ್ಟ್ ನಾನು ಅವಳಿಗೆ ಮಧ್ಯಾಹ್ನ ಏನೂ ಅಡುಗೆ ಮಾಡಿರಲಿಲ್ಲ. ಸೊ ಹೋಟೆಲ್ಗೆ ಹೋಗಿ ಅವಳಿಗೆ ಇಡ್ಲಿ ತಿನ್ನಿಸ್ಕೊಂಡು ನಾವು ಊಟ ಮಾಡಿಕೊಂಡು ವಾಪಸ್ ಬಂದ್ವಿ. ನೆಕ್ಸ್ಟ್ ಒಂದು ರೆಸಿಪಿ ಶೂಟ್ ಇತ್ತು, ಅವಳನ್ನ ಅಮ್ಮ ಮನೇಲಿ ಬಿಟ್ಟು ಒಂದು ರೆಸಿಪಿ ಶೂಟ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ನಾನು ರೆಡಿಯಾಗಿ ಗುಡ್ ಗರ್ಲ್ ಥರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ತುಂಬ ದಿವಸ ಆಗಿತ್ತು ಸ್ಯಾರಿ ಉಟ್ಕೊಂಡು. ಸೊ ಸ್ಯಾರಿ ಉಟ್ಕೊಂಡು ಸ್ಕಿನ್ ಕೇರ್ ಮುಗಿಸಿ ಪೂಜೆ ಮಾಡಿದೆ. ಪೂಜೆ ಮಾಡಿ ಹೊರಗಡೆ ಹೋಗಿ ನೋಡಿದ್ರೆ ಜೋರು ಮಳೆ. ಅಷ್ಟರಲ್ಲಿ ನನ್ನ ಮಗ ಏನಾದರೂ ಮಾಡಿಕೊಡು ಅಂದ. ಸೊ ಸ್ಯಾಂಡ್ವಿಚ್ ಮಾಡಿಕೊಟ್ಟು ಅದೇ ಮಳೆನಲ್ಲಿನೇ ಹೊರಟು ಈ ದೇವಸ್ಥಾನಕ್ಕೆ. ಬುಗ್ಗಿ ಅಮ್ಮ ಮನೆಯಲ್ಲಿನೇ ಇದ್ಲು. ಸೊ ದೇವಸ್ಥಾನದಲ್ಲಿ ವಡೆ ಕೊಟ್ಟರು, ನಾನು ಕೂಡ ಮನೆಯಲ್ಲಿ ಉದ್ದಿನ ವಡೆ ಮಾಡಿದ್ದೆ. ಅಲ್ಲಿಂದ ಬರ್ತಾ ಬುಗ್ಗಿನ ಕರ್ಕೊಂಡು ವಡೆ ಸುಟ್ಟು ಈ ವಡೆಗೋಸ್ಕರ ನಾನು ಬೇಳೆ ಸಾರು ಮಾಡಿದ್ದೆ. ಯಾರಿಗೆ ಈ ಕಾಂಬಿನೇಷನ್ ಇಷ್ಟ ಅಂತ ತಿಳಿಸಿ.